ನನಗೆ ಆ ನಿರ್ದೇಶನ ಎಷ್ಟು ಖುಷಿ ಕೊಡುತ್ತೋ ಅಡುಗೆ ಮಾಡೋದ್ರಲ್ಲೂ ಅಷ್ಟೇ ಖುಷಿ ಕೊಡುತ್ತೆ ನನಗೆ. ಚುರುಮುರಿ ಹಾಕೊಂಡಿದ್ದೀವಿ, ಈಗ ಚೆನ್ನಾಗಿ ಕಲಿಸ್ಬೇಕು ಸರ್. ಸ್ವಲ್ಪ ಬಿಸಿ ಮಾಡಬೇಕು. ಗಟ್ಟಿ ಚುರುಮುರಿ ಅಂತ ಹೇಳಿ ಸಿಗುತ್ತೆ, ಬೆಳಗಾವಿ ಚುರುಮುರಿ ಅಂತಾರೆ. ಇನ್ನೊಂದು ಪಳ್ಳ ಚುರುಮುರಿ ಅಂತ ಹೇಳುತ್ತೆ. ನಾವು ಇದಕ್ಕೆ ಯೂಸ್ ಮಾಡ್ತಾ ಇರೋದು ಗಟ್ಟಿ ಚುರುಮುರಿ. ಚೆನ್ನಾಗಿ ಕಲಿಸ್ಬೇಕು ಸರ್. ಸರ್ ಈಗ ಚುರುಮುರಿ ಒಗ್ಗರಣೆ ರೆಡಿ ಸರ್. ಆಯ್ತು ಸರ್. ಕಲ್ಯಾಣ ಕರ್ನಾಟಕ ಚುರುಮುರಿ ಒಗ್ಗರಣೆ. ಹೌದೌದು. ಇಲ್ಲಿ ಇಡ್ಲಿ ವಡ ಹೇಗ್ ತಿಂತಾರಲ್ಲ, ಇದು ಕಂಟಿನ್ಯೂ ಬೆಳಗ್ಗೆಯಿಂದ ರಾತ್ರಿವರೆಗೂ ಇದು ಇದ್ದೇ ಇರ್ತದೆ. ಹೌದೌದು. ಮೈಸೂರ ಫೇಮಸ್ ಆಗ್ಬಿಡ್ಲಿ. ಆಗ್ಲಿ ಸರ್, ನಿಮ್ಮ ಬಾಯಾರಿಕೆಯಿಂದ. ಬಸವೇಶ್ವರ ಆಗ್ಲಿ ಸರ್. ವೀಕ್ಷಕರೇ ನೋಡಿ, ಅಪ್ಪಟವಾದ ಧಾರವಾಡ ಶೈಲಿ ಮಿರ್ಚಿ ಬರ್ಬೇಕಂತ ಹೇಳಿ ಅಲ್ಲಿಂದನೇ ಕಡಲೆ ಹಿಟ್ಟು ಸರ್ ಮಿರ್ಚಿ ಹಾಕಿದ್ದೀನಿ. ಹೀರಾ ಕಡಲೆ ಹಿಟ್ಟು. ಇದು ನಾಟಿ ಮಿರ್ಚಿ, ಹಳ್ಳಿಯಲ್ಲಿ ಕುತ್ಕೊಂಡು ತಿಂದಂಗಿರ್ಬೇಕು ನಮಗೆ. ಇದು ನನಗೆ ಗೊತ್ತಿದ್ದಿಲ್ಲ. ಮಂಡಕ್ಕಿ ಒಗ್ಗರಣೆ ಒಟ್ಟಿಗೆ ಉಪ್ಪಿನಕಾಯಿ. ನಾವು ಟೇಸ್ಟ್ ಮಾಡಿರೋ ಒಗ್ಗರಣೆಗಳಲ್ಲಿ ಅಗ್ರ ಶ್ರೇಣಿ ರಾಯಚೂರಲ್ಲಿ ಸಿಗಂತದ್ದು ಇಲ್ಲಿ ಸಿಗುತ್ತೆ ನೋಡ್ರಿ, ಮೈಸೂರಲ್ಲಿ. ಮಿಸ್ ಮಾಡಲೇಬೇಡಿ. ಹೆಸರ್ತಕ್ಕಂಗೆ ಹೀರಾ, ವಜ್ರ, ಮಿರ್ಚಿಯಲ್ಲೇ ವಜ್ರ. ನಮಸ್ಕಾರ ವೀಕ್ಷಕರುಗಳಿಗೆ. ಚಾಮರಾಜ್ ಡಬಲ್ ರೋಡ್, 100 ಫೀಟ್ ರೋಡ್ ಇಲ್ಲಿ ಮೈಸೂರು. ನಿಮ್ಗೆ ಕಾಣ್ತಾ ಇಲ್ಲಿ ಅದ್ಭುತ ರುಚಿಕರವಾದ ಅಡುಗೆ ಮಾಡುವ ಸಾವ್ಕಾರ್, ಸೂಗೂರು ಸಾವ್ಕಾರ್ ಅಂತ. ಈ ಕಲ್ಯಾಣ ಕರ್ನಾಟಕದ ಮಂಡಕ್ಕಿ ಒಗ್ಗರಣೆ ಅಂದರೆ ಚುರುಮುರಿ ಒಗ್ಗರಣೆ ಅಂತಾರೆ. ಅದು ನಮ್ಮದೇ ಬೇರೆ ಶೈಲಿ ಅಂದರು. ರುಚಿ ಅದ್ಭುತವಾಗಿತ್ತು. ಉಪ್ಪಿನಕಾಯಿ ಒಟ್ಟಿಗೆ ಒಗ್ಗರಣೆ ಟೇಸ್ಟ್ ಮಾಡೀನಿ, ಮೊಸರು ಒಟ್ಟಿಗೆ ಮಾಡೀನಿ. ಅದನ್ನು ಒಂದೊಂದು ಒಟ್ಟಿಗೂ ಒಂದೊಂದು ರುಚಿ. ಅದು ಹೆಂಗೆ ಮಾಡ್ತಾರೆ ನೋಡ್ಬೋದು ಇವತ್ತು. ಬನ್ನಿ ಸರ್. ನಮಸ್ಕಾರ ಸರ್. ನಮಸ್ತೆ. ಸೊ ಈ ಸಂಚಿಕೆಯಲ್ಲಿ ನಿಮ್ಮ ಅಣ್ಣರು ಹೋಗ್ಬಿಡ್ರಿ. ಹೌದು ಸರ್. ಅವ್ರ ಹೆಸರು ಸುಗ್ರೇಶ್ ಸಾವ್ಕಾರ್. ಸಂಚಿಕೆ ಹೇಳಿದ್ರಿ. ಸೊ ಇವತ್ತು ನಮ್ಗೆ ಬಹಳಷ್ಟು ಹೇಳಿದ್ರಿ ಸರ್ ನಿಮ್ಮ ಚುರುಮುರಿ ಒಗ್ಗರಣೆ. ನೋಡಿ, ಸಿದ್ದಾರೂಢ ಸ್ವಾಮಿಗಳ ಫೋಟೋನು ಇದೆ. ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸರ್ ವಿಶೇಷವಾಗಿ ಚುರುಮುರಿ ಒಗ್ಗರಣೆಗೆ ಬಹಳ ವಿಶೇಷ ಇರುತ್ತೆ ಸರ್. ಇವ್ರು ತೋರಿಸ್ತಿರೋದು ಸರ್ ಅದೇ ಚುರುಮುರಿ ಒಗ್ಗರಣೆನೆ ಸರ್. ಕಲ್ಯಾಣ ಕರ್ನಾಟಕದ ಮಂಡಕ್ಕಿ ಒಗ್ಗರಣೆ ನೋಡೋಣ. ಸುಗುರೇಶ್ ಅವರು ನಮಸ್ಕಾರ ಸರ್. ಸರ್ ನಮಸ್ತೆ ಸರ್. ನಮಗೆ ನಿಮ್ಮ ಶೈಲಿಯಲ್ಲಿ ಕಲ್ಯಾಣ ಕರ್ನಾಟಕದ ಚುರುಮುರಿ ಒಗ್ಗರಣೆ ಅಂದ್ರಿ. ಹೌದೌದು. ಅದಕ್ಕಿಂತ ಮುಂಚೆ ನಿಮ್ಮ ಬಗ್ಗೆ ಹೇಳ್ಬೇಕು. ಇವರಿಗೆ ಹಲವಾರು ಕಲೆಗಳು ಬರ್ತವೆ. ಅದರಲ್ಲಿ ಒಂದು ಸಿನಿಮಾ ಆ ಗೀಳಿದೆ. ಸಹ ನಿರ್ದೇಶನ ನನ್ನ ಸೂಗು ಸಾವ್ಕಾರ್ ಅಂತೇಳಿ. ನನಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನನಗೆ ಆ ನಿರ್ದೇಶನ ಎಷ್ಟು ಖುಷಿ ಕೊಡುತ್ತೋ ಅಡಿಗೆ ಮಾಡೋದ್ರಲ್ಲೂ ಅಷ್ಟೇ ಖುಷಿ ಕೊಡುತ್ತೆ ನನಗೆ. ಮೊದಲನೇ ಆದ್ಯತೆ ಅಡಿಗೆ ಮಾಡೋದು. ಹೌದು. ಎರಡನೇದ್ದು ಬಂದ್ಬಿಟ್ಟು ನನ್ನ ನಿರ್ದೇಶನ ಮಾಡುತ್ತೆ ಸರ್. ಹೌದು. ಸೊ ಮೊದಲನೇ ಆದ್ಯತೆ ಅದು ಪ್ಯಾಷನ್ ಆಗ್ಬಿಟ್ಟಿದೆ. ಈಗ ಇವತ್ತು ಇಲ್ಲಿ ಸಿಗಬೇಕಂದ್ರೆ ರುಚಿ ಇವ್ರ ಕಾರಣ. ಸರ್ ನಿಮ್ಮ ಅಡಿಗೆ ರುಚಿ ನೋಡೋಣ ಸರ್. ನೋಡೋಣ ಸರ್, ಖಂಡಿತವಾಗಿ. ಕಲ್ಯಾಣ ಕರ್ನಾಟಕದ ಚುರುಮುರಿ ಒಗ್ಗರಣೆ ಸರ್. ಎಲ್ಲ ಇಂಗ್ರೀಡಿಯೆಂಟ್ಸ್ ಇದೆ, ಒಂದೊಂದೇ ಪರಿಚಯ ಮಾಡಿ. ಸರ್ ಇದು ರಾಯಚೂರಿಂದಾನೇ ಎಕ್ಸ್ಪೋರ್ಟ್ ಮಾಡಿರೋಂಥದ್ದು ಚುರುಮುರಿ. ಆಮೇಲೆ ಈರುಳ್ಳಿ, ಮೆಣಸಿನಕಾಯಿ, ಕಡಿಪತ್ತ, ಆಮೇಲೆ ಇದು ಸಾಸಿವೆ, ಜೀರಿಗೆ, ಸ್ವಲ್ಪ ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು, ಟೊಮಾಟೊ, ಹಳದಿ ಪೌಡ್ರು, ಹುಣಸೆ ಹಣ್ಣು, ಪುಟಾಣಿ ಪೌಡ್ರು ಸರ್. ಸ್ವಲ್ಪ ಅದ್ರ ಜೊತೆಗೆ ಸ್ವಲ್ಪ ಹಾಲು ಸರ್. ಹಾಲು. ಓಕೆ, ಡನ್. ಸರ್ ಇವಾಗ ಮಾಡ್ತಾ ಮಾಡ್ತಾ ನೀವು ಅಳತೆ ಹೇಳ್ತಾ ತೋರಿಸ್ಬಿಡಿ. ಸರಿ ಸರ್. ಸರಿ ಮಾಡುವ ಸರ್. ಇವಾಗ ನಮ್ಮ ಕಲ್ಯಾಣ ಕರ್ನಾಟಕ ಮಂಡಕ್ಕಿ ಒಗ್ಗರಣೆಗೆ ಎಷ್ಟು ಇದು ಇಟ್ಕೊಂಡಿರಿ ಸರ್? ಇದರಲ್ಲಿ 2 ಸೇರ್ ಹಾಕಿದ್ದೀನಿ. ಅಂದ್ರೆ 400 ಗ್ರಾಮ್. 400 ಗ್ರಾಮ್ ಆಗುತ್ತೆ ಸರ್ ಇದು ಮಂಡಕ್ಕಿ. ಒಂದು 100 ಗ್ರಾಮ್ ಎಣ್ಣೆ ಹಾಕೊಂಡಿದ್ದೀನಿ ಸರ್. 100 ಗ್ರಾಮ್ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಕಾದಿದೆ ಸರ್. ಎಣ್ಣೆ ಕಾದಿದೆ. ಈಗ ಸ್ವಲ್ಪ ಸಾಸಿವೆ, ಜೀರಿಗೆ ಹಾಕುವ ಸರ್. ಒಟ್ಟಿಗೆ ಸರ್. ಸಾಸಿವೆ, ಜೀರಿಗೆ ಮಿಕ್ಸ್ ಇರುತ್ತೆ ಸರ್. ಎಷ್ಟು ಚಮಚ ಅದನ್ನ ಒಟ್ಟಿಗೆ ಹಾಕೋದು ಸರ್. ಸರ್ ಎಷ್ಟು ಚಮಚ ಹಾಕೊಂಡ್ರಿ ಸರ್? 1.5 ಚಮಚೆ ಸಾಸಿವೆ, ಜೀರಿಗೆ ಹಾಕೊಂಡಿದ್ದೀನಿ. ಇವಾಗ ಇದು ಸ್ವಲ್ಪ ಕರಿಬೇವು ಸರ್. ಸ್ವಲ್ಪ ಬೆಳ್ಳುಳ್ಳಿ ಸರ್. ಸ್ವಲ್ಪ ಹಸಿಮೆಣಸಿನಕಾಯಿ ಸರ್. ಮೆಣಸಿನಕಾಯಿ ಕಟ್ ಮಾಡಿರೋ ಮೆಣಸಿನಕಾಯಿ. ಒಂದು ಸರ್ 1/4 kg ಈರುಳ್ಳಿ. ಒಂದು 50 ಗ್ರಾಮ್ ಟೊಮೆಟೊ ಸರ್. ಸರ್ ಇವಾಗ ಎಷ್ಟು ಮೆಣಸಿನಕಾಯಿ ಹಾಕಿದ್ರಿ ಸರ್? ಒಂದು 10 ಮೆಣಸಿನಕಾಯಿ ಹಾಕಿದ್ದೀನಿ ಸರ್. ಒಂದು 4 ಈರುಳ್ಳಿ ಹಾಕಿದ್ದೀನಿ. ಒಂದು ಸ್ವಲ್ಪ ಕರಿಬೇವು ಸರ್, 2 ಮೀಸು. ಅದು ಬಿಟ್ರೆ ಒಂದು 2 ಟೊಮೆಟೊ ಸರ್. ಈಗ ಹಾಕಿ ಎಲ್ಲ ಹಾಕಿದ್ದೀನಿ. ಸ್ವಲ್ಪ ಫ್ರೈ ಆಗುತ್ತೆ ಸರ್ ಇದು. ಸೊ ಇವಾಗ ಇದು ಕೆಂಪಾಗಲ್ಲ ಸರ್? ಹಾ ಸರ್, ಒಂದು 10 ನಿಮಿಷ ಸರ್. 5 ರಿಂದ 10 ನಿಮಿಷ ಸರ್. ಸ್ವಲ್ಪ ಫ್ರೈ ಆಗ್ಬೇಕು, ಬೇಯಬೇಕು. ಹಾ ಸರ್. ಓಕೆ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಸರ್. ಅರ್ಧ ಚಮಚ ಅರಿಶಿನ ಪುಡಿ ಸರ್. ಚೆನ್ನಾಗಿ ಕಲಿಸ್ಕೊಬೇಕು.
ಸುಗರ್ ಸೌಕರ್ಯ ಸರ್ ಈ ಒಗ್ಗರಣೆ ಚುರುಮುರು ಒಗ್ಗರಣೆ ಯಾವಾಗ ಸಿಗುತ್ತೆ ಟೈಮ್? ಸರ್ ಪ್ರತಿದಿನ ಸಂಜೆ 5 ಗಂಟೆಯಿಂದ 8 ಗಂಟೆವರೆಗೂ ಸಿಗುತ್ತೆ ಸರ್. ಸರ್ ಚೆನ್ನಾಗಿ ಕುದಿದೆ ಇದೆಲ್ಲ. ಈಗ ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಬೇಕು ಸರ್. 1 ಗ್ಲಾಸ್ ಹಾಲು ಸರ್. ಸ್ವಲ್ಪ ಕುದಿಬೇಕು ಸರ್ ಅದು. ಸರ್ ಚೆನ್ನಾಗಿ ಕುದಿದೆ ಈಗ. ಈರುಳ್ಳಿ ಅದ ಬೆಂದಿದೆ. ಇದಕ್ಕೆ ಈಗ ಚುರುಮುರಿ ಹಾಕೋಬೇಕು ಸರ್. ಚುರುಮುರಿ ಹಾಕೊಂಡಿದ್ದೀವಿ. ಈಗ ಚೆನ್ನಾಗಿ ಕಲಿಸ್ಬೇಕು ಸರ್. ಸ್ವಲ್ಪ ಬಿಸಿ ಮಾಡಬೇಕು. ಸ್ವಲ್ಪ ಬಿಸಿ ಆದ ನಂತರ ಸ್ವಲ್ಪ ಪುಟಾಣಿ ಪೌಡರ್ ಹಾಕ್ಬೇಕು ಸರ್ ಇದಕ್ಕೆ. ಸರ್ ಒಂದು 2 ತರದ ಚುರುಮುರಿ ಸಿಗ್ತಾವಲ್ಲ ಇವು? ಹೌದೌದು ಸರ್. ಒಂದು ಗಟ್ಟಿ ಚುರುಮುರಿ ಅಂತ ಹೇಳಿ ಸಿಗುತ್ತೆ, ಬೆಳಗಾವಿ ಚುರುಮುರಿ ಅಂತಾರೆ. ಇನ್ನೊಂದು ಪಳ್ಳ ಚುರುಮುರಿ ಅಂತ ಹೇಳುತ್ತೆ. ನಾವು ಇದಕ್ಕೆ ಯೂಸ್ ಮಾಡ್ತಾ ಇರೋದು ಗಟ್ಟಿ ಚುರುಮುರಿ, ಬೆಳಗಾವಿ ಚುರುಮುರಿ. ಹೌದು ಸರ್. ಸ್ವಲ್ಪ ಉಪ್ಪು ಹಾಕಿರ್ತಾರೆ ಅದಕ್ಕೆ? ಹೌದು, ಸ್ವಲ್ಪ ಉಪ್ಪು ಇರುತ್ತೆ ಸರ್ ಇದು. ಹೌದೌದು, ಮೊದಲೇ ಉಪ್ಪು ಇರುತ್ತೆ ಸರ್ ಅದಕ್ಕೆ ಸ್ವಲ್ಪ ಉಪ್ಪು ನೋಡಿ ಹಾಕೋಬೇಕು. ಹೌದು ಸರ್. ಈಗ ಬಿಸಿ ಆಗಿದೆ. ಇದಕ್ಕೆ ಪುಟಾಣಿ ಪೌಡರ್ ಹಾಕೋಬೇಕು ಸರ್. ರುಚಿಗೆ ತಕ್ಕಷ್ಟು ಒಂದು 5 ಸ್ಪೂನ್ ಸರ್. ಓಕೆ, ಚೆನ್ನಾಗಿ ಕಲಿಸ್ಬೇಕು ಸರ್. ಈಗ ಸರ್ ಈಗ ಚುರುಮುರಿ ಒಗ್ಗರಣೆ ರೆಡಿ ಸರ್. ಆಯ್ತು ಸರ್. ಸರ್ ಸ್ವಲ್ಪ ಹುಂಚೆಹಣ್ಣು ಹುಳಿ ರುಚಿಗೆ ತಕ್ಕಷ್ಟು ಕಲಿಸ್ಬಿಟ್ರೆ ಆಯ್ತು. ಹೌದು ಸರ್. ಕಲಿಸ್ಬಿಟ್ರೆ ಅದು ತುಂಬಾ ರುಚಿ ಬರುತ್ತೆ ಸರ್. ಉಪ್ಪು, ಹುಳಿ, ಖಾರ. ಕಲ್ಯಾಣ ಕರ್ನಾಟಕ ಚುರುಮುರಿ ಒಗ್ಗರಣೆ. ಹೌದೌದೌದು. ಇಲ್ಲಿ ಇಡ್ಲಿ ವಡ ಹೇಗ್ ತಿಂತಾರಲ್ಲ, ಇದು ಕಂಟಿನ್ಯೂ ಬೆಳಗ್ಗೆಯಿಂದ ರಾತ್ರಿವರೆಗೂ ಇದು ಇದ್ದೇ ಇರ್ತದೆ. ಹೌದೌದು. ಮೈಸೂರ ಫೇಮಸ್ ಆಗ್ಬಿಡ್ಲಿ. ಆಗ್ಲಿ ಸರ್, ನಿಮ್ ಬಾಯಾರಿಕೆಯಿಂದ. ಬಸವೇಶ್ವರ ಆಗ್ಲಿ ಸರ್. ಸ್ವಲ್ಪ ಕೊತ್ತಂಬರಿ ಸರ್ ಮೇಲೆ ಕಾಂಬಿನೇಷನ್ಗೆ ಸ್ವಲ್ಪ ಕೊತ್ತಂಬರಿ ಸರ್. ಧನ್ಯವಾದ ಸರ್, ಸೂಪರ್ ಆಗಿ ತೋರಿಸ್ಬಿಟ್ರಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಈಗ ಚುರುಮುರಿ ರೆಡಿ ಆಯ್ತು. ಇದ್ರ ಜೊತೆ ಒಂದು ಮಿರ್ಚಿ ಮಾಡ್ತೀನಿ ಸರ್. ಇದ್ರ ಜೊತೆ ತುಂಬಾ ಒಳ್ಳೆ ಕಾಂಬಿನೇಷನ್ ಸರ್. ನಮ್ ಕಡೆ ಇದ್ರ ಜೊತೆ ಅದ್ರ ಇರ್ಲೇಬೇಕು. ಈಗ ಅದನ್ನು ತೋರಿಸ್ತೀನಿ ಸರ್ ನಿಮ್ಗೆ. ನಮ್ ಕಡೆಗೆ ಒಂದ್ ಮಾತು ಹೇಳ್ತಾರೆ ಗೊತ್ತಾ, ಒಗ್ಗರಣೆ ತಿನ್ಬೇಕಾದ್ರೆ ಮಿರ್ಚಿ ಇಲ್ಲದ್ರೆ ಅದು ಊಟ ಕಂಪ್ಲೀಟ್ ಆಗಂಗಿಲ್ಲ. ಹೌದೌದು, ಕಂಪ್ಲೀಟ್ ಆಗಲ್ಲ. ಇದ್ರ ಜೊತೆಗೆ ಪರ್ಟಿಕ್ಯುಲರ್ ಆಗಿ ವಿಶೇಷವಾಗಿ ಇದ್ರ ಜೊತೆಗೆ ಅದು ಬೇಕೇ ಸರ್. ಹೌದು, ಬೇಕೇ ಬೇಕು. ತುಂಬಾ ಚೆನ್ನಾಗಿರುತ್ತೆ. ನಾವು ಬೇಡ ಅಂದ್ರೂ ನಾಲ್ಗೆ ಕೇಳುತ್ತೆ ಸರ್. ಬರ್ರಿ ಸರ್ ನೋಡೋಣ. ಈಗ ಮಿರ್ಚಿ ಮಾಡುವ ಸರ್. ಇದು ಹೀರಾ ಕಡ್ಲಿ ಹಿಟ್ಟು ಅಂತ ಹೇಳಿ ಸರ್. ಹೌದು, ಸ್ಪೆಷಲ್ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಸಿಗೋದು. ಇಲ್ಲಿ ಮೈಸೂರಲ್ಲಿ ಎಲ್ಲೂ ಸಿಗೋದಿಲ್ಲ ಸರ್. ಅಲ್ಲಿಂದ ತರಿಸೋದು ನಾವು ಇದನ್ನ ಸ್ವಲ್ಪ ಹಾಕಿ ನಿಮ್ಗೆ ಇಂಗ್ರೀಡಿಯಂಟ್ ಎಲ್ಲ ತೋರಿಸ್ಬಿಡ್ತೀನಿ ಸರ್. ಒಂದು 250 ಗ್ರಾಮ್ ಕಡ್ಲೆ ಹಿಟ್ಟು ಹಾಕೊಳ್ಳೋದು ಸರ್. ಸರ್ 2 ಟೀ ಸ್ಪೂನು ಜೀರಿಗೆ ಸರ್. ಎಲ್ಲಾರು ಅಜವಾನ್ ಹಾಕ್ತಾರೆ ಸರ್, ಆದ್ರೆ ನಾನು ಜೀರಿಗೆ ಹಾಕಿ ಮಾಡ್ತೀನಿ ಸರ್. ಇದನ್ನ 2 ಟೀ ಸ್ಪೂನ್ ಜೀರಿಗೆ ಸರ್. ರುಚಿಗೆ ತಕ್ಕಷ್ಟು ಉಪ್ಪು ಸರ್. ಸ್ವಲ್ಪ ಸೋಡಾ ಸರ್, ಯಾಕಂದ್ರೆ ಗಟ್ಟಿ ಆಗುತ್ತೆ ಅಂತ ಹೇಳಿ, ಸ್ಮೂತ್ ಬರಲ್ಲ ಅಂತ ಹೇಳಿ ಒಂದ್ ಸ್ವಲ್ಪ ಸೋಡಾ ಹಾಕ್ತೀವಿ ಸರ್. ಒಂದ್ ಸ್ವಲ್ಪ ಎಣ್ಣೆ ಹಾಕ್ಬೇಕು ಸರ್, ಅಂದ್ರೆ ಸ್ವಲ್ಪ ಪಳ್ ಆಗುತ್ತೆ ಸರ್ ಇದು. ವಿಷಯ ನೋಡಿ, ಅಪ್ಪಟವಾದ ಧಾರವಾಡ ಶೈಲಿ ಮಿರ್ಚಿ ಬರ್ಬೇಕಂತ ಹೇಳಿ ಅಲ್ಲಿಂದನೇ ಕಡಲೆ ಹಿಟ್ಟು ಸರ್. ಇದೆಲ್ಲ ಹಾಕಿದ್ದಾಯ್ತು. ಈಗ ಸ್ವಲ್ಪ ನೀರ್ ಹಾಕಿ ಕಲ್ಸ್ಕೊಳ್ವ. ಇನ್ನೊಂದು ಸ್ವಲ್ಪ ನೀರು ಹಾಕೋಣ ಸರ್. ಹದ ಬರೋವರೆಗೆ ಹಾಕೋ. ಹದ ಬರೋವರೆಗೆ ಹಾಕ್ಬೇಕು ಸರ್. ತುಂಬಾ ತಳಗೂ ಆಗ್ಬಾರ್ದು ಸರ್, ಅದು ತುಂಬಾ ಗಟ್ಟಿನೂ ಆಗ್ಬಾರ್ದು ಸರ್. ಒಂದು ಹದಕ್ಕೆ ಈ ಅದಕ್ಕೆ ಬರ್ಬೇಕು ಸರ್. ಅದು ಇಷ್ಟು ಸಾಕು ಸರ್. ಇಷ್ಟು ಸಾಕು, ಚೆನ್ನಾಗಾಗುತ್ತೆ ಈಗ ಮಿರ್ಚಿ. ಮೆಣಸಿನಕಾಯಿ ತರ್ತೀರಿ ನೀವು? ಮೆಣಸಿನಕಾಯಿ ಸರ್ ಧಾರವಾಡದಿಂದಾನೇ ತರಿಸ್ತೀವಿ, ಕೆಲವೊಂದು ಟೈಮ್ ಇಲ್ಲಿಂದ ತರಿಸ್ತೀವಿ ಸರ್. ಈಗ ನಮ್ಗೆ ತೋರ್ಸಕ್ಕೋಸ್ಕರ ಒಂದ್ 4 ಕಟ್ ಮಾಡಿರಿ ಇಷ್ಟು. ಹೌದೌದು ಸರ್. ಮೆಣಸಿನಕಾಯಿ ಹೌದು, ಇಂದು ಸ್ವಲ್ಪ ತುಂಬು ಮುರಿಬೇಕು ಸರ್. ಇಲ್ಲಾಂದ್ರೆ ಏನಾಗುತ್ತೆ, ಎಣ್ಣೆಲಿ ಹಾಕಿದಾಗ ಸಿಡಿದು ಬಿಡುತ್ತೆ ಸರ್, ಮೈಗೆಲ್ಲ ಎಣ್ಣೆ ಸಿಡುತ್ತೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಇಂದ ಕಟ್ ಮಾಡೋದು ಸರ್. ಅದು ಎಣ್ಣೆ ಕಾದಿದೆ, ಈಗ ಮಿರ್ಚಿ ಬಿಟ್ಕೊಂಡ್ ಬಿಡೋಣ ಸರ್. ನಮ್ ಧಾರವಾಡ ಕಡೆಗೆ ಚುರುಮುರಿ ಒಗ್ಗರಣೆ, ಮಂಡಲ ಒಗ್ಗರಣೆ ಅಂದ್ರೆ ಹೌದು ಸರ್, ಮಿರ್ಚಿ ಇಲ್ದಂಗ ಮುಗಿಂಗೆ ಇಲ್ಲ ಕತಿ. ಹೌದೌದು, ಬೇಕಾ ಸರ್ ಇದೆಲ್ಲ, ಕಂಪಲ್ಸರಿ ಬೇಕು ಸರ್ ಇದು. ಇಲ್ಲ ಅಂತಂದ್ರೆ ಫುಲ್ಫಿಲ್ ಆಗಿಲ್ಲ ಸರ್ ಇದು. ಹೌದು, ಮಿರ್ಚಿ ಮಂಡಕ್ಕಿಗೆ ಫೇಮಸ್ ಸರ್ ಅದು. ಹೌದು ಸರ್, ಮಿರ್ಚಿ ಹಾಕಿದ್ದೀನಿ. ನನ್ನ ತಿರುಗಿಸಿ ಹಾಕೋಣ. ಸ್ವಲ್ಪ ಸಿಡಿಯುತ್ತೆ ವಿಚಾರ. ಕೆಂಪಾಗಿವೆ. ಕೆಂಪಾಗಬೇಕಾ? ಕೆಂಪಾಗಬೇಕು, ಸ್ವಲ್ಪ ಕೆಂಪಾಗಬೇಕು ಸರ್. ಈ ಬ್ರೌನಿಶ್ ಬರಬೇಕು. ಈ ಬಂದಾಗ ಒಳಗಡೆ ಇಟ್ಟಿರೋದಿಲ್ಲ ಸರ್. ಈ ತರ ಬ್ರೌನಿಶ್ ಬರಬೇಕು. ಹೌದೌದು. ಹೀರಾ ಕಡಲೆ ಹಿಟ್ಟು
ಈಗ ಮಿರ್ಚಿ ರೆಡಿ ಆಯ್ತು ಸರ್. ಹಾ. ಒಳ್ಳೆ ಬಿಸಿ ಬಿಸಿ ಮಿರ್ಚಿ, ಹ್ಮ್ ಒಳ್ಳೆ ಚುರುಮುರಿ ಒಗ್ಗರಣೆ, ಹ್ಮ್ ಎರಡು ಕಾಂಬಿನೇಷನ್ ತಿಂದ್ಬಿಟ್ರೆ ಹ್ಮ್ ಅದೇನಂತಾರಲ್ಲ ಸರ್, ಊರಾಗ ಏನಂತಾರಲ್ವಾ ಹೌದೌದು. ಆ ತರ ಸರ್. ಅಯ್ಯ, ರಾಯಚೂರು ನಿಂತಂಗ ಆಗ್ಬಿಡುತ್ತೆ ನಮ್ಗೆ. ತುಂಬಾ ಚೆನ್ನಾಗಿರುತ್ತೆ ಸರ್. ಅಲ್ಲ ಸರ್, ನಾವು ಟೇಸ್ಟ್ ಮಾಡ್ಲೇಬೇಕು ಸರ್. ನಾವು ಎಲ್ಲೇ ಹೋಗ್ಲಿ ನಮಗೆ ಆ ಊರಿನಲ್ಲಿ ಕುಂತಂಗ ಫೀಲ್ ಆಗ್ಬೇಕು. ಸುಮ್ಮನೆ ಹೊಗಳ್ಬಾರ್ದು, ಅದಿದ್ರೆ ಮಾತ್ರ ಹೊಗಳ್ಬೇಕು. ಮಿರ್ಚಿ ಸರ್ ಸೂಪರ್. ಇದು ನಾಟಿ ಮಿರ್ಚಿ, ಹಳ್ಳಿಯಲ್ಲಿ ಕುತ್ಕೊಂಡು ತಿಂದಂಗಿರ್ಬೇಕು ನಮಗೆ. ಅದ್ರ ಜೊತೆ ಸ್ವಲ್ಪ ಉಪ್ಪಿನಕಾಯಿ ಸರ್, ಅಬ್ಬಾ ಚೆನ್ನಾಗಿರುತ್ತೆ ನೋಡ್ರಿ. ಪ್ರೋಬಯೋಟಿಕ್ ಸರ್. ಹೌದು, ಒಳ್ಳೆ ಕಾಂಬಿನೇಷನ್. ಪ್ರೋಬಯೋಟಿಕ್ ರಾಯಚೂರು ಭಾಗದಿಂದನೇ ಮಾಡ್ಸ್ಕೊಂಡ್ಬಂದಿರೋದು ಸರ್. ಹೌದಾ? ಹೌದು. ಇದು ನನಗೆ ಗೊತ್ತಿದ್ದಿಲ್ಲ. ಮಂಡಕ್ಕಿ ಒಗ್ಗರಣೆ ಒಟ್ಟಿಗೆ ಉಪ್ಪಿನಕಾಯಿ ಬಂದು ನೀವು ಯಾವುದೇ ಆಯುರ್ವೇದಿಕ್ ಪಂಡಿತರನ್ನ ಕೇಳ್ರಿ, ಒಳ್ಳೆ ಪ್ರೋಬಯೋಟಿಕ್. ಉಪ್ಪಿನಕಾಯಿನ ಅಲ್ಲಗಳಿಬೇಡ್ರಿ, ಉಪ್ಪಿನಕಾಯಿ ಮಿಸ್ ಮಾಡಬೇಡ್ರಿ. ಎಲೆ ಒಳಗಿದ್ರೆ ಅದನ್ನ ಟೇಸ್ಟ್ ಮಾಡಿರಿ ಊಟದ ನಂತರ. ಇವ್ರು ಹೇಳಿದ ಮೇಲೆ ನಾವು ಬಿಡಲೇಬಾರ್ದು. ನಾವು ವಿವಿಧ ಪ್ರಾಂತದ ಪದ್ಧತಿಗಳನ್ನ ಬಿಡಬಾರ್ದು. ಆ ಪದ್ಧತಿಗಳು ಹೇಳ್ದಂಗೆ ಕೇಳ್ಬೇಕು ಸುಮ್ಮನೆ. ಸೊ ನಿಮ್ಮ ಪದ್ಧತಿ ಪ್ರಕಾರ ನಾವು ಮಾಡ್ಕೊಂಡಿದ್ದೀವಿ ಈಗ. ಸೊ ಆ ಒಂದು ರುಚಿಯ ಪದ್ಧತಿ ಇದೊಂದು ತುತ್ತು ತಿಂದ್ಮೇಲೆ ಇನ್ನೊಂದು ಮಿಕ್ಸ್ ಮಾಡ್ತಾರಂತೆ, ನೋಡ್ಬೇಡ ಹಂಗಾರೆ. ತಾವು ಮಾಡಿದ ಒಗ್ಗರಣೆ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂದರೆ ಹಂತವಾಗಿ ಕೇಳ್ತಾ ಇದಾರೆ, ಒಂದೊಂದು ತುತ್ತು ಕೇಳ್ತಾ ಇದಾರೆ. ಸರ್, ನಾವು ಟೇಸ್ಟ್ ಮಾಡಿರೋ ಒಗ್ಗರಣೆಗಳಲ್ಲಿ ಅಗ್ರ ಶ್ರೇಣಿ ರಾಯಚೂರಲ್ಲಿ ಸಿಗಂತದ್ದು ಇಲ್ಲಿ ಸಿಗುತ್ತೆ ನೋಡ್ರಿ, ಮೈಸೂರಲ್ಲಿ. ಮಿಸ್ ಮಾಡಲೇಬೇಡಿ. ಇನ್ನೊಂದು ಕಾಂಬಿನೇಷನ್ ಅಂದ್ರೆ ಅವರು ಯಾವ್ದು ಸರ್? ಅದ್ರ ಜೊತೆ ಮೊಸರು ಸರ್. ಮೊಸರು ತುಂಬಾ ಒಳ್ಳೆ ಕಾಂಬಿನೇಷನ್. ಹೌದಾ? ಹೌದು ಸರ್. ಗಟ್ಟಿ ಮೊಸರು ಇದೆ. ಬೀಳಲ್ಲ ಸರ್. ಬೀಳಲ್ಲ ಸರ್. ಸ್ಪೂನ್ ಇಟ್ಟೆ ಕಿತ್ಕೋಬೇಕು. ಎಸ್, ಸ್ಪೂನ್ ಇಟ್ಟು ಹಂಗೆ ಕೆರಿ ಒಟ್ಟಿಗೆ ತೊಗೊಂಡ್ರೆ ಸರ್ ನೀವು ಹೇಳೋದು ಕರೆಕ್ಟ್. ಯಾಕಂದ್ರೆ ಮೊಸರು ಬಿಡಂಗಿಲ್ಲ. ಮೊಸರು ಒಟ್ಟಿಗೆ ಅದು ಅದ್ಭುತ. ಆಮೇಲೆ ನಿಮ್ಮ ಉಪ್ಪಿನಕಾಯಿ ಒಟ್ಟಿಗೆ ನೋಡೋಣ, ಮಿರ್ಚಿನೂ ಬಿಡಂಗಿಲ್ಲ. ಆಹಾ, ಥ್ಯಾಂಕ್ ಯು ಸರ್. ಆಹಾ, ನೆಕ್ಸ್ಟ್ ಲೆವೆಲ್. ಉಪ್ಪಿನಕಾಯಿ ಅಲ್ಟಿಮೇಟ್. ಉಪ್ಪಿನಕಾಯಿ ಮಾಡೋ ರೆಸಿಪಿನೂ ಬಿಡಬಾರ್ದು ಮುಂದೆ, ಅಲ್ಟಿಮೇಟ್ ಇದೆ. ಪುಣ್ಯವಂತರು ನಮ್ಮ ಉತ್ತರ ಕರ್ನಾಟಕದ ನಾಡಿನ ಜನ, ನಮ್ಮ ಸೂಗೂರು ಸಾಕಾರ. ಅವರು ಅಲ್ಲಿಂದ ಬಂದು ಇಲ್ಲಿ ಮೈಸೂರಿನ ಜನಕ್ಕೆ ತಮ್ಮ ರುಚಿ ತೋರಿಸೋದಿದೆಯಲ್ಲ, ಅದು ದೊಡ್ಡ ಕತೆ. ಇದು ಚಾಮರಾಜ್ ಡಬಲ್ ರೋಡಲ್ಲಿ ನಿಮಗೆ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಅಂತಿದೆ, ಆ ಬಿಲ್ಡಿಂಗಲ್ಲೇ ಇದೆ. ಶ್ರೀ ಬಸವೇಶ್ವರ ಲಿಂಗಾಯತ ಖಾನಾವಳಿ. ಟೇಸ್ಟ್ ಮಾಡಿರಿ. ಸಾಯಂಕಾಲ 5 ಗಂಟೆಗೆ ಸಿಗುತ್ತೆ ರೀ ಮಂಡಾಳ. ಈಗ ಒಂದು ಸ್ವಲ್ಪ ಮಿರ್ಚಿ ನೋಡ್ಬಿಡೋಣ. ಆಹಾ, ಹೆಂಗಿದ್ರಿ. ಹೆಸರ್ತಕ್ಕಂಗೆ ಹೀರಾ, ವಜ್ರ. ಮಿರ್ಚಿಯಲ್ಲಿ ವಜ್ರ, ರುಚಿಯಲ್ಲಿ ವಜ್ರ, ಅದ್ಭುತ. ಆಹಾ, ನಾಟಿ. ನೀವು ಅಲ್ಲಿ ಇಲ್ಲಿ ದೊಡ್ಡ ದೊಡ್ಡ ಶೇಪಿಗೆ ಹೋಗ್ಬೇಡ್ರಿ. ನಮಗೆ ಹಳ್ಳಿಯಲ್ಲಿ ಕುಂತು ಏನು ಮಾಡ್ತಾರಲ್ಲ ಹಿರಿಕರು, ಹಂಗಿರ್ಬೇಕು ನಮಗೆ ಊಟ. ವೇಟ್ ಮಾಡ್ತೀನಿ ನಿಮ್ಮ ಕಾಮೆಂಟ್ಸ್ಗೆ. ಇಲ್ಲಿ ಬಂದು ಟೇಸ್ಟ್ ಮಾಡಿ ಕಾಮೆಂಟ್ ಹಾಕಿ. ಮುಂದಿನ ಸಂಚಿಕೆಲ್ಲ ಕಾಮೆಂಟ್ ಯಾವುದು ಉತ್ತಮವಾಗಿದೆ ನಿಮ್ಮ ಕಾಮೆಂಟ್ಸ್ಗಳನ್ನ ನಾನು ಡಿಸ್ಪ್ಲೇ ಮಾಡ್ತೀನಿ. ಸೊ ಅಡ್ರೆಸ್ಸು ಗೂಗಲ್ ಲೊಕೇಶನ್ ಕೊಟ್ಟಿರ್ತೀನಿ. ಮರಿದೇ ಬಂದು ಟೇಸ್ಟ್ ಮಾಡಿ ನಮಗೆ ಹೇಳಿ. ಮತ್ತೆ ಸಿಗೋಣ. ನಮಸ್ಕಾರ. ಪಾಕಶಾಸ್ತ್ರದ ವಿಧ ವಿಧ ಪ್ರಯೋಗ, ನೋಡುಗರಿಗೆ ಹೊಸ ರುಚಿಯೋಗ. ಮನೆ ಮನೆ ರಸದೂಟ, ಮನೆ ಮನೆ ರಸದೂಟ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.